ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾನು ಒಂದು ಹೊಸ ಕೃತಿಯೊಂದಿಗೆ ಬಂದಿರುವೆ. ಈ ಕೃತಿ ತುಂಬ ಚರ್ಚೆಯಾಗಿತ್ತು ಓದುಗರ ಬಳಗದಲ್ಲಿ. ಆಗ ನಾನು ಈ ಕೃತಿಯನ್ನು ಕೊಂಡು ಓದುವ ಒಂದು ಪ್ರಯತ್ನ ಮಾಡಿದೆ. ಹೀಗಾಗಿ ಈ ಕೃತಿಯನ್ನು ನಿಮಗೆ ಪರಿಚಯಿಸುವ ಪ್ರಯತ್ನವನ್ನು ಈಗ ಮಾಡುತ್ತಿರುವೆ. ಇದು ಮೂಲ ಲೇಖಕರಾದ ಪಾಲ್ ಬ್ರಂಟನ್ ಅವರ ಕುರಿತು. ಇದು ಪರಿವಿಡಿ ಕಾಣಿಸ್ತಾ ಇರಬೇಕಲ್ಲ. ಅನ್ವೇಷಣೆಯ ಮೊದಲ ಹೆಜ್ಜೆ, ಈಜಿಪ್ಟ್ನಿಂದ ಬಂದ ಮಾಟಗಾರ. ಹೀಗೆ ಈ ಕೃತಿ ಒಂದು ವಿಶೇಷ ಅನುಭವವನ್ನು ನನಗೆ ನೀಡಿದ್ದಲ್ಲದೆ, ಆಧ್ಯಾತ್ಮ ಮತ್ತು ದೈವಶಕ್ತಿ ಹಾಗೂ ವಿಶೇಷ ಶಕ್ತಿಯ ಬಗ್ಗೆ ನನಗೆ ಬಹಳಷ್ಟು ಒಂದು ಮಾಹಿತಿಯನ್ನು ಈ ಕೃತಿ ನೀಡಿತು. ನಾನು ದೇವಮಾನವರೊಬ್ಬರನ್ನು ಭೇಟಿಯಾದೆ ಎಂಬ ವಿಚಾರ. ಮೊಟ್ಟ ಮೊದಲಾಗಿ ಇವರು ಹಲವಾರು ಜನರನ್ನು ಭೇಟಿಯಾಗಿ ಹಲವಾರು ಕಡೆ ಇವರು ಓಡಾಡಿ ಪಾಲ್ ಬ್ರಂಟನ್ ಅವರು ಕೊನೆಗೆ ಈ ಕೃತಿಯ ಮುಕ್ತಾಯವಾಗುವುದು ಅರುಣಾಚಲದಲ್ಲಿರುವ ರಮಣ ಮಹರ್ಷಿಗಳ ಬಳಿ. ಈ ಕೃತಿಯ ಬಗ್ಗೆ ನಾನು ಹೆಚ್ಚೇನು ನಿಮಗೆ ವಿವರಿಸಲು ಸಾಧ್ಯವಿಲ್ಲ, ಯಾಕೆಂದರೆ ನೀವೇ ಈ ಕೃತಿಯನ್ನು ಓದಿ ಇದರೊಳಗಿನ ಸಾರವನ್ನು ಕಂಡುಹಿಡಿಯಬೇಕು. ಹೀಗಾಗಿ ನಾನು ಈ ಕೃತಿಯ ಕೆಲವು ಪುಟಗಳನ್ನು ನಿಮಗೆ ತೋರಿಸಿದ್ದು, ಮತ್ತು ಇಲ್ಲಿ ಇವರ ಲೇಖಕರ ಪರಿಚಯ ಇದೆ. ಭಾರತದ ಸಹಸ್ರಾರು ವರ್ಷಗಳಿಂದಲೂ ಜಗತ್ತಿನ ಜನರ ಕುತೂಹಲಕ್ಕೆ ಕಾರಣವಾಗಿದೆ, ಅಸಂಖ್ಯಾತ ಜನರನ್ನು ಆಕರ್ಷಿಸಿದೆ, ಸಾವಿರಾರು ಜನರನ್ನು ಕರೆಸಿಕೊಂಡಿದೆ. ಸತ್ಯ. ಹಾಗೆ ಭಾರತಕ್ಕೆ ಬಂದವರಲ್ಲಿ ಹಾಗೂ ಇನ್ನೂ ಬರುತ್ತಿರುವವರಲ್ಲಿ ಕೆಲವರು ಕೇವಲ ಪ್ರವಾಸಿಗಳಾಗಿ ದೇಶವನ್ನು ಸುತ್ತಾಡಿ ಮರಳಿದರೆ, ಇನ್ನು ಕೆಲವರು ಇಲ್ಲಿ ರಾಜಕಾರಣ, ಸಂಸ್ಕೃತಿ, ಸದಾಚಾರಗಳನ್ನಷ್ಟೇ ಕಂಡು ತಮ್ಮ ದೇಶಕ್ಕೆ ಹಿಂದಿರುಗಿದರು. ಪಾಲ್ ಬ್ರಂಟನ್ ಹಾದಿಬದಿಯ ಸಾಮಾನ್ಯ ಯಕ್ಷಣಿಗಾರರಿಂದ ಹಿಡಿದು ರಮಣರಂತಹ ಮಹರ್ಷಿಗಳವರೆಗೆ ಹತ್ತಾರು ಜನರನ್ನು ಕಂಡು ಅವರೆಲ್ಲರ ಬಳಿ ವಿದ್ಯಾರ್ಥಿಯಂತೆ ಕುಳಿತರು. ಸೂಕ್ತ ಗುರುವಿಗಾಗಿ ಶೋಧನೆ ನಡೆಸಿದರು. ಅಂತಿಮವಾಗಿ ರಮಣ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಧ್ಯಾನ ಮಾರ್ಗದಲ್ಲಿ ಬಹುದೂರ ಸಾಗಿದರು. ಇದು ಬೆನ್ನುಡಿಯಲ್ಲಿ ಕಂಡ ಬರಹ. ಬಹಳಷ್ಟು ಕುತೂಹಲವಾದ ವಿಚಾರಗಳು ಈ ಕೃತಿಯಲ್ಲಿ ನಾವು ಕಾಣಬಹುದು. ಬಹಳಷ್ಟು ವಿಚಾರಗಳನ್ನು ನಾವು ಈ ಕೃತಿಯಲ್ಲಿ ಓದಬಹುದು. ಅಂಡಾರ್ ನದಿ ತೀರದ ವಿರಕ್ತ, ಪವಿತ್ರ ಜ್ಯೋತಿಯ ಬೆಟ್ಟ, ಹೀಗೆ ಹಲವಾರು ಕೃತಿ ವಿಚಾರಗಳು ನಕ್ಷತ್ರಗಳಲ್ಲಿ ಬರೆಯಲಾಗಿದೆ. ಪಾರ್ಸಿ ಪ್ರವಾದಿಯ ಕೇಂದ್ರ ಕಾರ್ಯಾಲಯದಲ್ಲಿ ಹೀಗೆ ಅವರ ತಿರುಗಾಟ ಇದೆಯಲ್ಲ, ಅದೊಂದು ಅದ್ಭುತ ಯಾನ. ಆ ಪ್ರತಿ ತಿರುಗಾಟದ ಒಂದಷ್ಟು ವಿಚಾರಗಳನ್ನು ಇವರು ಇಲ್ಲಿ ಲೇಖಕರಾಗಿ ಅಕ್ಷರ ರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಗಿರಿಜಾ ಶಾಸ್ತ್ರಿ. ನಿಮಗೆ ನಾನು ಮೊದಲೇ ಈ ಪುಸ್ತಕದ ಬೆಲೆ ಮತ್ತು ಪ್ರಕಾಶನದ ಬಗ್ಗೆ ಹೇಳಿಲ್ಲ. ಪ್ರಕಾಶನ ರಾಷ್ಟ್ರೋತ್ಥಾನ ಸಾಹಿತ್ಯ, ಬೆಂಗಳೂರು. ಬೆಲೆ 250 ರೂಗಳು. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಹೊಸ ಕೃತಿಯೊಂದಿಗೆ ನಾನು ಆಗಮಿಸುತ್ತೇನೆ. ಧನ್ಯವಾದ.